ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಮುಳುಗಡೆ ಆದಂತ ಸ್ಥಿತಿಗೆ ತಲುಪಿದೆ. ಜಲಕಂಟಕ ಎದುರಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಕಾವೇರಿ ಬೋರ್ಗೆರೆತಕ್ಕೆ ನಲುಗಿ ಹೋಗಿದೆ. ರಂಗನತಿಟ್ಟು ಪಕ್ಷಿ ಸಂಕುಲ, ಗೂಡು, ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸ ಪಡ್ತಾ ಇದೆ. ಬೋಟಿಂಗ್ ಪಾಯಿಂಟ್, ವಾಕ್ಪಾತ್ ಜಲಾವೃತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಆನಂದ್ ನೋಡೋಣ ಬನ್ನಿ. ಕೆಆರ್ಎಸ್ ಅಣೆಕಟ್ಟೆಯಿಂದ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಜಲಕಂಟಕ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಆದರೆ ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂಥದ್ದು, ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರೋ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಈಗಾಗಲೇ ಏನು ನೀವು ನೋಡ್ತಾ ಇದ್ದೀರಿ, ಫುಟ್ಪಾತ್ ಅಂದರೆ ವಾಕಿಂಗ್ ಪಾತ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರೋದ್ರಿಂದ ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಕೆಆರ್ಎಸ್ ಡ್ಯಾಮ್ನಿಂದ ಬಿಡಲಾಗಿದೆ. ಹೀಗಾಗಿ ಇಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ವಾಕಿಂಗ್ ಪಾತ್ ಜೊತೆಗೆ ರಂಗನತಿಟ್ಟು ಪಕ್ಷಿಧಾಮದ ಕೆಲವು ಕಚೇರಿಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಇಲ್ಲಿ ಪ್ರವಾಸಿಗರನ್ನು ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗಿದೆ. ಮೊದಲಿಗೆ ಬೋಟಿಂಗನ್ನು ನಿರ್ಬಂಧ ಮಾಡಲಾಗಿತ್ತು. ಆದರೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಇಲ್ಲಿಗೆ ಅಂದರೆ ಪಕ್ಷಿಧಾಮಕ್ಕೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇನ್ನು ಇಲ್ಲೇನು ನೀವು ದೃಶ್ಯ ನೋಡ್ತಾ ಇದ್ದೀರಿ, ಬೋಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಅಂದರೆ ಬಂದಂಥ ಪ್ರವಾಸಿಗರು ಹೋಗೋದಕ್ಕೆ ಮೆಟ್ಲು ವ್ಯವಸ್ಥೆ ಮಾಡಿದರು. ಈಗ ಮೆಟ್ಲು ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಸಾಕಷ್ಟು ಐಲ್ಯಾಂಡ್ಗಳು ಮುಳುಗಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ದೃಶ್ಯನ ಗಮನಿಸ್ಬೋದು. ಇಲ್ಲೂ ಕೂಡ ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ಪಕ್ಷಿಧಾಮದ ಒಳಗಡೆಗೂ ಕೂಡ ಇಲ್ಲಿ ನೀರು ನುಗ್ಗಿರುವಂಥದ್ದು. ಇಲ್ಲೇನು ಬಂದಂಥ ಪ್ರವಾಸಿಗರು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ರು. ಅಲ್ಲೂ ಕೂಡ ಏನು ಜಲಾವೃತ ಆಗಿರುವಂಥದ್ದು. ಇಲ್ಲಿ ಬಂದಿರುವಂಥ ಏನು ಪಕ್ಷಿಗಳು ತಮ್ಮ ಮರಿಗಳು ಹಾಗೂ ಮೊಟ್ಟೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಮುಳುಗಡೆ ಆದಂತ ಸ್ಥಿತಿಗೆ ತಲುಪಿದೆ. ಜಲಕಂಟಕ ಎದುರಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಕಾವೇರಿ ಬೋರ್ಗೆರೆತಕ್ಕೆ ನಲುಗಿ ಹೋಗಿದೆ. ರಂಗನತಿಟ್ಟು ಪಕ್ಷಿ ಸಂಕುಲ, ಗೂಡು, ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸ ಪಡ್ತಾ ಇದೆ. ಬೋಟಿಂಗ್ ಪಾಯಿಂಟ್, ವಾಕ್ಪಾತ್ ಜಲಾವೃತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಆನಂದ್ ನೋಡೋಣ ಬನ್ನಿ. ಕೆಆರ್ಎಸ್ ಅಣೆಕಟ್ಟೆಯಿಂದ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಜಲಕಂಟಕ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಆದರೆ ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂಥದ್ದು, ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರೋ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಈಗಾಗಲೇ ಏನು ನೀವು ನೋಡ್ತಾ ಇದ್ದೀರಿ, ಫುಟ್ಪಾತ್ ಅಂದರೆ ವಾಕಿಂಗ್ ಪಾತ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರೋದ್ರಿಂದ ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಕೆಆರ್ಎಸ್ ಡ್ಯಾಮ್ನಿಂದ ಬಿಡಲಾಗಿದೆ. ಹೀಗಾಗಿ ಇಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ವಾಕಿಂಗ್ ಪಾತ್ ಜೊತೆಗೆ ರಂಗನತಿಟ್ಟು ಪಕ್ಷಿಧಾಮದ ಕೆಲವು ಕಚೇರಿಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಇಲ್ಲಿ ಪ್ರವಾಸಿಗರನ್ನು ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗಿದೆ. ಮೊದಲಿಗೆ ಬೋಟಿಂಗನ್ನು ನಿರ್ಬಂಧ ಮಾಡಲಾಗಿತ್ತು. ಆದರೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಇಲ್ಲಿಗೆ ಅಂದರೆ ಪಕ್ಷಿಧಾಮಕ್ಕೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇನ್ನು ಇಲ್ಲೇನು ನೀವು ದೃಶ್ಯ ನೋಡ್ತಾ ಇದ್ದೀರಿ, ಬೋಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಅಂದರೆ ಬಂದಂಥ ಪ್ರವಾಸಿಗರು ಹೋಗೋದಕ್ಕೆ ಮೆಟ್ಲು ವ್ಯವಸ್ಥೆ ಮಾಡಿದರು. ಈಗ ಮೆಟ್ಲು ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ
ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಸಾಕಷ್ಟು ಐಲ್ಯಾಂಡ್ಗಳು ಮುಳುಗಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ದೃಶ್ಯನ ಗಮನಿಸ್ಬೋದು. ಇಲ್ಲೂ ಕೂಡ ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ಪಕ್ಷಿಧಾಮದ ಒಳಗಡೆಗೂ ಕೂಡ ಇಲ್ಲಿ ನೀರು ನುಗ್ಗಿರುವಂಥದ್ದು. ಇಲ್ಲೇನು ಬಂದಂಥ ಪ್ರವಾಸಿಗರು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ರು. ಅಲ್ಲೂ ಕೂಡ ಏನು ಜಲಾವೃತ ಆಗಿರುವಂಥದ್ದು. ಇಲ್ಲಿ ಬಂದಿರುವಂಥ ಏನು ಪಕ್ಷಿಗಳು ತಮ್ಮ ಮರಿಗಳು ಹಾಗೂ ಮೊಟ್ಟೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಮುಳುಗಡೆ ಆದಂಥ ಸ್ಥಿತಿಗೆ ತಲುಪಿದೆ. ಜಲಕಂಟಕ ಎದುರಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಕಾವೇರಿ ಬೋರ್ಗೆರೆತಕ್ಕೆ ನಲುಗಿ ಹೋಗಿದೆ. ರಂಗನತಿಟ್ಟು ಪಕ್ಷಿ ಸಂಕುಲ, ಗೂಡು, ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸ ಪಡ್ತಾ ಇದೆ. ಬೋಟಿಂಗ್ ಪಾಯಿಂಟ್, ವಾಕ್ಪಾತ್ ಜಲಾವೃತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಆನಂದ್, ನೋಡೋಣ ಬನ್ನಿ. ಕೆಆರ್ಎಸ್ ಅಣೆಕಟ್ಟೆಯಿಂದ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಜಲಕಂಟಕ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಆದರೆ ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರೋ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಈಗಾಗಲೇ ಏನು ನೀವು ನೋಡ್ತಾ ಇದ್ದೀರಿ, ಫುಟ್ಪಾತ್ ಅಂದರೆ ವಾಕಿಂಗ್ ಪಾತ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರೋದ್ರಿಂದ ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ KRS ಡ್ಯಾಮ್ನಿಂದ ಬಿಡಲಾಗಿದೆ. ಹೀಗಾಗಿ ಇಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ವಾಕಿಂಗ್ ಪಾತ್ ಜೊತೆಗೆ ರಂಗನತಿಟ್ಟು ಪಕ್ಷಿಧಾಮದ ಕೆಲವು ಕಚೇರಿಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಇಲ್ಲಿ ಪ್ರವಾಸಿಗರನ್ನು ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗಿದೆ. ಮೊದಲಿಗೆ ಬೋಟಿಂಗನ್ನು ನಿರ್ಬಂಧ ಮಾಡಲಾಗಿತ್ತು. ಆದರೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಇಲ್ಲಿಗೆ ಅಂದರೆ ಪಕ್ಷಿಧಾಮಕ್ಕೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇನ್ನು ಇಲ್ಲೇನು ನೀವು ದೃಶ್ಯ ನೋಡ್ತಾ ಇದ್ದೀರಿ, ಬೋಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಅಂದರೆ ಬಂದಂಥ ಪ್ರವಾಸಿಗರು ಹೋಗೋದಕ್ಕೆ ಮೆಟ್ಲು ವ್ಯವಸ್ಥೆ ಮಾಡಿದರು. ಈಗ ಮೆಟ್ಲು ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಸಾಕಷ್ಟು ಐಲ್ಯಾಂಡ್ಗಳು ಮುಳುಗಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ದೃಶ್ಯನ ಗಮನಿಸ್ಬೋದು. ಇಲ್ಲೂ ಕೂಡ ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ಪಕ್ಷಿಧಾಮದ ಒಳಗಡೆಗೂ ಕೂಡ ಇಲ್ಲಿ ನೀರು ನುಗ್ಗಿರುವಂಥದ್ದು. ಇಲ್ಲೇನು ಬಂದಂಥ ಪ್ರವಾಸಿಗರು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ರು. ಅಲ್ಲೂ ಕೂಡ ಏನು ಜಲಾವೃತ ಆಗಿರುವಂಥದ್ದು. ಇಲ್ಲಿ ಬಂದಿರುವಂಥ ಏನು ಪಕ್ಷಿಗಳು ತಮ್ಮ ಮರಿಗಳು ಹಾಗೂ ಮೊಟ್ಟೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಮುಳುಗಡೆ ಆದಂಥ ಸ್ಥಿತಿಗೆ ತಲುಪಿದೆ. ಜಲಕಂಟಕ ಎದುರಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಕಾವೇರಿ ಬೋರ್ಗೆರೆತಕ್ಕೆ ನಲುಗಿ ಹೋಗಿದೆ. ರಂಗನತಿಟ್ಟು ಪಕ್ಷಿ ಸಂಕುಲ, ಗೂಡು, ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸ ಪಡ್ತಾ ಇದೆ. ಬೋಟಿಂಗ್ ಪಾಯಿಂಟ್, ವಾಕ್ಪಾತ್ ಜಲಾವೃತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಆನಂದ್, ನೋಡೋಣ ಬನ್ನಿ. ಕೆಆರ್ಎಸ್ ಅಣೆಕಟ್ಟೆಯಿಂದ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಜಲಕಂಟಕ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಆದರೆ ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರೋ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಈಗಾಗಲೇ ಏನು ನೀವು ನೋಡ್ತಾ ಇದ್ದೀರಿ, ಫುಟ್ಪಾತ್ ಅಂದರೆ ವಾಕಿಂಗ್ ಪಾತ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರೋದ್ರಿಂದ ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ KRS ಡ್ಯಾಮ್ನಿಂದ ಬಿಡಲಾಗಿದೆ. ಹೀಗಾಗಿ ಇಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ವಾಕಿಂಗ್ ಪಾತ್ ಜೊತೆಗೆ ರಂಗನತಿಟ್ಟು ಪಕ್ಷಿಧಾಮದ ಕೆಲವು ಕಚೇರಿಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಇಲ್ಲಿ ಪ್ರವಾಸಿಗರನ್ನು ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗಿದೆ. ಮೊದಲಿಗೆ ಬೋಟಿಂಗನ್ನು ನಿರ್ಬಂಧ ಮಾಡಲಾಗಿತ್ತು. ಆದರೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಇಲ್ಲಿಗೆ ಅಂದರೆ
ಪಕ್ಷಿಧಾಮಕ್ಕೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇನ್ನು ಇಲ್ಲೇನು ನೀವು ದೃಶ್ಯ ನೋಡ್ತಾ ಇದ್ದೀರಿ, ಬೋಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಅಂದರೆ ಬಂದಂಥ ಪ್ರವಾಸಿಗರು ಹೋಗೋದಕ್ಕೆ ಮೆಟ್ಲು ವ್ಯವಸ್ಥೆ ಮಾಡಿದರು. ಈಗ ಮೆಟ್ಲು ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಸಾಕಷ್ಟು ಐಲ್ಯಾಂಡ್ಗಳು ಮುಳುಗಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ದೃಶ್ಯನ ಗಮನಿಸ್ಬೋದು, ಇಲ್ಲೂ ಕೂಡ ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ಪಕ್ಷಿಧಾಮದ ಒಳಗಡೆಗೂ ಕೂಡ ಇಲ್ಲಿ ನೀರು ನುಗ್ಗಿರುವಂಥದ್ದು. ಇಲ್ಲೇನು ಬಂದಂಥ ಪ್ರವಾಸಿಗರು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ರು, ಅಲ್ಲೂ ಕೂಡ ಏನು ಜಲಾವೃತ ಆಗಿರುವಂಥದ್ದು. ಇಲ್ಲಿ ಬಂದಿರುವಂಥ ಏನು ಪಕ್ಷಿಗಳು ತಮ್ಮ ಮರಿಗಳು ಹಾಗೂ ಮೊಟ್ಟೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.